ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಒಂದು 2 ನಿಮಿಷದಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಏನು ಹೇಳಿದ್ದೆ ಅನ್ನೋದನ್ನು ಒಂದು ಕಿರು ಪಕ್ಷಿ ನೋಟನ ಹೇಳಿಬಿಡ್ತೀನಿ. ಯಾರಿಗೆ ಸೊಂಟದಿಂದ ಕೆಳಭಾಗದಲ್ಲಿ ಅದು ವೆರಿಕೋಸ್ ವೇನ್ ಇರ್ಬೋದು, ಇಸುಬು ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಯಾವುದೇ ರೀತಿ ಚರ್ಮವ್ಯಾಧಿ ರೋಗ ಇದ್ದರೂ ಕೂಡ ಅದನ್ನು ಯಾವ ರೀತಿ ಗುಣಪಡಿಸ್ಕೋಬೇಕು ಮುದ್ರಾ ಮಂತ್ರ ತಂತ್ರದಿಂದ ಅನ್ನೋ ವಿಚಾರನ ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಕೇತು ಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷ. ಇವತ್ತು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಯಾರೋ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಭಾಳ ಶ್ರದ್ಧಾ ಭಕ್ತಿಯಿಂದ ನಿಯತ್ತಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಅವ್ರ ಆಫೀಸ ಕೊಲೀಗ್ಸು ಅವ್ರ ಬಾಸು ಮರ್ಯಾದೆನೇ ಕೊಡಲ್ಲಂತೆ, ಗೌರವನೇ ಕೊಡಲ್ವಂತೆ. ಒಂದು ಲೀವ್ ಅಪ್ಲೈ ಮಾಡ್ಬೇಕಾದ್ರೆ ಭಾಳಷ್ಟು ಬೈತಾರಂತೆ, ಏನೇನೋ ಮಾಡಿ ಸತಾಯಿಸ್ತಾರಂತೆ. ಅಥವಾ ಒಂದು ಕೇಸ್ ಇನ್ವೆಸ್ಟಿಗೇಷನ್ಗೆ ಹೋಗಬೇಕು ಅಂತಂದರೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ನಿನಗೆ ಅದು ಬರಲ್ಲ, ಹಿಂಗೆ ಮಾಡೋಕ್ಕೆ ಬರಲ್ಲ, ಹಾಗೆ ನನಗೆ ಗೌರವನೇ ಕೊಡಲ್ಲ, ನನಗೆ ಮರ್ಯಾದೆನೇ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಮರ್ಯಾದೆ ಇಲ್ಲ ಅಂತ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ವ್ಯಕ್ತಿ ತಮ್ಮ ನೋವನ್ನು ನಂತರ ಹೇಳ್ಕೊತಾರೆ. ಯಾರೋ ಇನ್ನೊಬ್ಬರು ಸಾಫ್ಟ್ವೇರ್ ಇಂಜಿನಿಯಲ್ಲಿದ್ದಾರೆ. ಅವರು 18 ಅವರ್ಸ್ ಕೆಲಸ ಮಾಡ್ತಾರಂತೆ ನೋಡಿ. 18 ಅವರ್ಸ್ ನಿದ್ದೆ ಮಾಡೋಕ್ಕೂ ಬಿಡುತ್ತಿಲ್ಲ ನಮ್ಮ ಬಾಸು. ಅವ್ರು ಮಾಡೋ ಪ್ರಾಜೆಕ್ಟು ಅಮೇರಿಕಾ ಮತ್ತು ಲಂಡನ್ನಲ್ಲಿ ಇದೆಯಂತೆ. ಅಲ್ಲಿ ಬೆಳಗಾದಾಗ ಇಲ್ಲಿ ಕತ್ಲೆ ಆಗಿರ್ತದೆ. ಅವ್ರು ಅಲ್ಲಿ ಬೆಳಗಾಗತ್ತೆ ಹಗಲೊತ್ತು, ಇಲ್ಲಿ ರಾತ್ರಿ. ಅವ್ರು ಅಲ್ಲಿ ಏನು ಹೇಳ್ತಾರೋ ಇಮಿಡಿಯೇಟಾಗಿ ಮಾಡಿ ಕಳಿಸ್ಬೇಕು. ನಿದ್ದೆ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ಮಾಡಬೇಕು. ಸಾಟರ್ಡೆ ಸಂಡೇನೂ ನನ್ನ ಕೆಲಸ ತೆಗೆಸ್ತಾರೆ. ಆದರೆ ನನಗೆ ಸ್ಯಾಲ್ರಿ ಜಾಸ್ತಿ ಮಾಡಲ್ಲ, ಅಪ್ರಿಸಿಯೇಷನ್ ಇಲ್ಲ, ಗೌರವ ಕೊಡಲ್ಲ. ಯು ಡೋಂಟ್ ನೋ ಎನಿಥಿಂಗ್, ನಿಮಗೇನು ಗೊತ್ತಿಲ್ಲ ಅಂತಾರೆ, ಕೆಲಸ ಕೊಡ್ತಾರೆ. ಹಿಂಗೇನು ಮಾಡೋಕ್ಕೆ ಬರಲ್ಲ ಅಂತ ಬೈತಾರೆ, ಹೆಚ್ಚೆಚ್ಚಿಗೆ ಕೆಲಸ ಕೊಡ್ತಾರೆ. ಏನೂ ಮಾಡೋಕ್ಕೆ ಬರ್ದೋದಕ್ಕೆ ಯಾಕೆ ಹೆಚ್ಚಿಗೆ ಕೆಲಸ ಕೊಡ್ತಾರೆ ಅನ್ನೋದೊಂದು ಪ್ರಶ್ನೆ. ಆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಎಷ್ಟೇ ಮಾಡಿ ಕರೆಕ್ಟಾಗಿ ಏನೋ ಒಂದು ತಪ್ಪು ಹುಡುಕಿ ಮತ್ತೆ ಮತ್ತೆ ಮಾಡಿಸೋದು, ಸಿಕ್ಕಾಪಟ್ಟೆ ಟೆನ್ಷನ್ ಕೊಡ್ತಾರೆ, ವರ್ಕ್ ಪ್ರೆಷರ್ ಇದೆ. ಇವೆಲ್ಲ ನಾನು ತಡ್ಕೊತೀನಿ, ನಿದ್ದೆಗೆಟ್ಟು ಮಾಡ್ತೀನಿ, ಪರವಾಗಿಲ್ಲ. ಅವ್ರು ಏನಾಗಲಿ, ಆದರೆ ನನಗೆ ಗೌರವನೇ ಕೊಡಲ್ವಲ್ಲ. ಒಂಥರ ಅಟೆಂಡರ್ ಥರ, ಪ್ಯೂನ್ ಥರ, ಒಂದೊಳ್ಳೆ ಜವಾನ ಥರ ನೋಡ್ತಾರೆ, ಮರ್ಯಾದೆ ಇಲ್ಲ. ಎಲ್ಲರೂ ಮುಂದೆ ನನ್ನ ಕೆಟ್ಟ ಮಾತಾಡ್ತಾರೆ, ಎಲ್ಲರೂ ಮುಂದೆ ನನ್ನ ಟೀಕಿಸ್ತಾರೆ. ಸಪ್ರೇಟಾಗಿ ಕರೆದು ಮಾತಾಡಲಿ ಬೇಕಾರೆ, ನೀ ಸರಿ ಇಲ್ಲಪ್ಪ, ನೀನು ಅಂತೂ ಅಂತ. ಅದು ಬಿಟ್ಬಿಟ್ಟು ಎಲ್ಲರೂ ಮುಂದೆ ನನಗೆ ಅವಮಾನ ಮಾಡ್ತಾರೆ, ನನಗೆ ಗೌರವನೇ ಇಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನನಗೆ ದುಡ್ಡಿಗಿಂತ ಹೆಚ್ಚಾಗಿ ಮರ್ಯಾದೆ ಇಂಪಾರ್ಟೆಂಟು, ಗೌರವ ಇಂಪಾರ್ಟೆಂಟು, ಅದೇ ಸಿಗ್ತಿಲ್ಲ ಅನ್ನೋದು ಒಂದು ಕೊರತೆ. ಮೂರನೇದು, ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ನಿಮಗೆ ಕೆಲಸ ಹೇಳಿದೆ. ಇನ್ನೊಂದು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟಲ್ಲಿ. ಇನ್ನೊಂದು ಒಂದು ದೊಡ್ಡ ಚೌಟ್ರಿ ಬೆಂಗಳೂರಿನಲ್ಲಿ. ಆ ಚೌಟ್ರಿ, ಒಂದು ಚೌಟ್ರಿ ಮತ್ತು ಇನ್ನೊಂದು ಚೌಟ್ರಿ ಪಕ್ಕದಲ್ಲೇ ಇದೆಯಂತೆ. 2 ಅವಳಿ ಜೋಳಿ ಚೌಟ್ರಿ. 2 ಚೌಟ್ರಿಗೂ ಒಬ್ಬನೇ ಮ್ಯಾನೇಜರ್. ಅವನಿಗೆ ಒಂದು 30 ವರ್ಷ 35 ವರ್ಷ, ಮದುವೆ ಆಗಿ 1-2 ಮಕ್ಕಳಿದೆ. ಹೆಚ್ಚಿಗೆ ಓದಿಲ್ಲ, SLCನೋ PUCನೋ ಮಾಡ್ಕೊಂಡಿದ್ದಾನೆ. ಆ ಯಪ್ಪ 2 ಛತ್ರನೂ ಮ್ಯಾನೇಜ್ ಮಾಡ್ತಾನೆ. ಚೌಟ್ರಿ ಮದುವೆ ಕಲ್ಯಾಣ ಮಂದಿರವನ್ನು ಮ್ಯಾನೇಜ್ ಮಾಡ್ತಾನೆ. ಆ 2 ಚೌಟ್ರಿ ಓನರು ಭಾಳ ಸಿಡ್ಕ. ಸಂಬಳ ಕೊಡ್ತೀನಿ ಅನ್ನೋ ಅಹಂಕಾರಕ್ಕೋ, ಕೆಲಸ ಸರಿಯಾಗಿ ಮಾಡ್ತೇನೆ ಅನ್ನೋ ಒಂದು ಇದಕ್ಕೋ ಯಾವಾಗಲೂ ಜನಗಳ ಮುಂದೆ ಬೈಯೋದು. ಅದು ಟಾಯ್ಲೆಟ್ ಯಾಕೆ ಕ್ಲೀನ್ ಮಾಡಿಸಿಲ್ಲ, ಇದೊಂದು ಜಮ್ಖಾನೆ ಯಾಕೆ ಒಗ್ಸಿ ಹಾಕ್ಸಿಲ್ಲ, ಚೇರ್ ಇಲ್ಲ, ಲೈಟ್ ಯಾಕೆ ಆನ್ ಆಗ್ತಿಲ್ಲ, ಏನು ಮಾಡ್ತಿದ್ಯಾ, ಕತ್ತೀಯ ನೀನು, ನಿನಗೇನು ಮಾನ ಮರ್ಯಾದೆ ಇದೆಯಾ, ಎಷ್ಟು ಸಲ ಹೇಳೋದು ನಿನಗೆ. ಜನ ಏನು ಅನ್ಕೋತಾರೆ, ಬಂದವರು ಚೌಟ್ರಿಗೆ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹಿಂಗೆ ಕಂಪ್ಲೇಂಟೇ ಜಾಸ್ತಿ ಆಯಿತು, ನೀನು ಏನೂ ಕೆಲಸ ಮಾಡ್ತಿಲ್ಲ ಅಂಥೇಳಿ ಆ ಮ್ಯಾನೇಜರ್ಗೆ ಬಾಯಿ ಬಂದಾಗೆ ಆ ಕೆಲಸ ಮಾಡೋ ಹುಡುಗರ ಮುಂದೆ, ಜನಗಳ ಮುಂದೆ, ಅಲ್ಲಿ ಬಂದಿರೋ ಪಬ್ಲಿಕ್ ಮುಂದೆ ನಾನು ಭಾಳ ಸ್ಟ್ರಿಕ್ಟ್ ಆಗಿದ್ದೀನಿ ಅಂತ ಆ ಓನರು ಆ ಪಾಪ ಮ್ಯಾನೇಜರ್ಗೆ ಬಾಯಿ ಬಂದಾಗ ಬೈತಾರಂತೆ. ಗೌರವನೇ ಕೊಡಲ್ವಂತೆ. ಅವನಿಗೀಗ ಕೆಲಸ ಬಿಡಬೇಕು ಅಂತ ಆಸೆ ಆಗಿದೆ. ಬಿಟ್ಟರೆ ಎಲ್ಲಿ ಕೆಲಸ ಸಿಗುತ್ತೆ, ಹೆಚ್ಚಿಗೆ ಓದಿಲ್ಲ, ಮದುವೆ ಆಗಿ 2 ಮಕ್ಕಳಿದೆ. ಈಗ ಬೇರೆ ಕಡೆಯಲ್ಲಿ ಹೋಗ್ತಾನೆ,
ವಿಧಿ ಇಲ್ಲದೆ ಅಲ್ಲೇ ಓಡಾಟ ಮಾಡಿಕೊಂಡು ಏನೋ ಸಹಿಸ್ಕೊಂಡು ಮಾಡ್ತಾ ಇದ್ದಾನೆ. ಟ್ಯಾಂಕಲ್ಲಿ ನೀರು ಖಾಲಿ ಆಗಿಬಿಟ್ಟಿದೆ ಚೌಟ್ರಿನಲ್ಲಿ. ಇವರು ಆನ್ ಮಾಡಿ ಟ್ಯಾಂಕಿಗೆ ಭರ್ತಿ ಮಾಡಿಲ್ಲ. ಎಲ್ಲ ಬಂದುಬಿಟ್ಟಿದ್ದಾರೆ, ಮದುವೆ ಗಂಡು ಮದುವೆ ಹೆಣ್ಣು ಕಡೆಯವರೆಲ್ಲ. ನಲ್ಲಿ ನೀರಿಲ್ಲ. ಇವರು ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಫೋನ್ ಮಾಡಿದ್ದಾರೆ. ಅವರು ಬಂದುಬಿಟ್ಟು ಕಪಾಲಿಕ್ಕೆ ಹೊಡೆದಂತೆ, ನಿನಗೆ ಜನಗಳು ಬಂದ ನೀರಿಲ್ವಾ, ಬಿಡಬೇಕು ಅನ್ನೋ ಆ ಥರ ಅಂತ ಮ್ಯಾನೇಜರ್ಗೆ ಓನರ್ ಹೊಡೆದು ಬಿಟ್ಟಿದ್ದಾನೆ ಅವ್ರ ಮುಂದೆನೇ. ಹೀಗೆ ಬೈಯೋದು, ಹೊಡೆಯೋದು, ಹೀಯಾಳಿಸೋದು, ಅವಮಾನ ಮಾಡೋದು, ಅಪಹಾಸ್ಯ ಮಾಡೋದು, ಟೀಕೆ ಮಾಡೋದು, ಇದು ಕೆಲವರಿಗೆ ವೃತ್ತಿ ಆಗಿಬಿಟ್ಟಿದೆ. ಕೆಲವರಿಗೆ ಇದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗೋಕ್ಕೆ ಆಗಲ್ಲ ಪಾಪ. ವಿಧಿನೇ ಇಲ್ಲ, ಬಿಟ್ಟರೆ ಕೆಲಸ ಇಲ್ಲ, ಸಂಬಳ ಸಿಗೋದಿಲ್ಲ, 108 ಸಮಸ್ಯೆ ಮನೆಯಲ್ಲಿ. ಮಕ್ಕಳು ಓದಿಸ್ಬೇಕು, ಮನೆಗೆ ಊಟ ಬಟ್ಟೆ ಕೊಡಬೇಕು, ಆಮೇಲೆ ಬೇರೆ ಏನೋ ಸಾಲಗಳಿರ್ತದೆ, ಸಾಲ ತೀರಿಸ್ಬೇಕು. ಕೆಲಸ ಬಿಟ್ಬಿಟ್ರೆ ಇದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಅವನೇನು ಬೈತಾನೋ ಅವನೇನು ಅಂತಾನೋ ಅನ್ನಿಸ್ಕೊಂಡು ನಾವು ಅನುಸರಿಸ್ಕೊಂಡು ಸಹನೆಯಿಂದ ಹೋಗ್ತಾ ಇದ್ದೀವಿ. ನಮಗೆ ಕೆಲಸಕ್ಕಿಂತ ಕೆಲಸ ಚೆನ್ನಾಗಿ ಮಾಡ್ತೀವಿ ನಾವು, ಆದರೂ ನಮಗೆ ಅವಮಾನ, ಅಪಮಾನ, ಗೌರವ ಇಲ್ಲ. ನಮ್ಮ ಸ್ಥಾನಕ್ಕೆ, ಒಬ್ಬ ಮ್ಯಾನೇಜರ್ ಅನ್ನೋ ಸ್ಥಾನಕ್ಕೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಸ್ಥಾನಕ್ಕೆ, ಒಬ್ಬ ಪೊಲೀಸ್ ಅನ್ನೋ ಸ್ಥಾನಕ್ಕೆ ಸಿಗಬೇಕಾದಂಥ ಗೌರವ ಇಲ್ಲ. ಹೀಗಾಗಿ ನಮಗೆ ಕೆಲಸದ ಮೇಲೆ ಆಸಕ್ತಿ ಕಮ್ಮಿ, ಕೆಲಸದ ಮೇಲೆ ಡಿಪ್ರೆಷನ್ ಬಂದಿದೆ. ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಹೊಗಳೋರು ಯಾರೂ ಇಲ್ವಲ್ಲ. ಏನೋ ಮಾಡಿದೆ, ಸಿನಿಮಾ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡ್ಕೊಂಡು 3 ಹೊತ್ತು ವಾಕಿಂಗ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬಂದು ಸೈನ್ ಹಾಕ್ಬಿಟ್ಟು ಮತ್ತೆ ಏನೋ ಮಾಡಿಕೊಂಡು ಅಲ್ಲಿ ಇಲ್ಲಿ ಮಾಡಿ ಮತ್ತೆ ಸೈನ್ ಹಾಕ್ಬಿಟ್ಟು ಆಫೀಸಿಂದ ಹೊರಟೋಗ್ಬಿಡ್ತಾರೆ ಮನೆಗೆ. ಅಂಥವ್ರಿಗೆ ಸಿಗೋ ಮರ್ಯಾದೆ ನಮಗೆ ಸಿಗ್ತಿಲ್ವಲ್ಲ ಅನ್ನೋ ಒಂದು ಕೊರತೆ. ಅದರಿಂದ ಇಲ್ಲಿ ಆಫೀಸಲ್ಲೇ ಅಂತ ಅಲ್ಲ, ಮನೇಲೂ ಅಷ್ಟೇ. ಮನೇಲಿ ಯಜಮಾನಿಗೆ ಕೊಡಲ್ಲ ಹೆಂಡತಿ ಮರ್ಯಾದೆ. ಮನೆ ಯಜಮಾನ ದುಡ್ಕೊಂಬಂದು ಹಾಕ್ತಾನೆ, ಹೆಂಡತಿ ಮಕ್ಕಳು ಸಾಕ್ತಾನೆ, ಅವನಿಗೆ ಮಕ್ಕಳಿಂದನೂ ಮರ್ಯಾದೆ ಇಲ್ಲ, ಗೌರವ ಕೊಡ್ತಾ ಇಲ್ಲ. ನೀನೆಂತ ಅಪ್ಪ, ನೀನು ಯಾವ ಸೀಮೆ ಅಪ್ಪ, ಈ ಥರ ಅಪ್ಪನ್ನ ಹೀಯಾಳಿಸೋದು. ಅದು ಅಪ್ಪನ ಮುಂದೆ ಬೈದ್ರೇನು ಓಕೆ, ಬಂಧು ಬಳಗ ಹತ್ರ ಅಜ್ಜಿ ನಿನ್ನ ಮಗನ ಏನಂತ ಎತ್ಬಿಟ್ಟೆ, ನಿನ್ನ ಮಗ ನೋಡು ಮಕ್ಕಳಿಗೆ ಒಂದು ಬಟ್ಟೆ ಕೊಡಿಸೋ ಯೋಗ್ಯತೆ ಇಲ್ಲ ಅಂತ ಅಪ್ಪನ ಬಗ್ಗೆ ಅಜ್ಜಿ ಮುಂದೆ ಬೈಯೋದು. ಅಜ್ಜಿ ತಾತಂದ್ರ ಮುಂದೆ ಅವ್ರ ಹೆತ್ತ ಮಗನ ಮರ್ಯಾದೆ ತೆಗೆಯೋದು. ಈ ಮಕ್ಕಳು ಮೊಮ್ಮಕ್ಕಳೆಲ್ಲ ಆ ಪಾಪ ಮನೆ ಯಜಮಾನ, ಅಯ್ಯೋ ಇಷ್ಟೇನಾ ನಂಗೆ ಸಿಗೋದು ಮರ್ಯಾದೆ ಅನ್ನೋದು ಕೊರತೆ. ಎಷ್ಟೇ ದುಡಿಲಿ, ಪಾತ್ರೆ ತೊಳೆದಾಯಿತು, ಕಸ ಗುಡಿಸಿದಾಯಿತು, ಬಟ್ಟೆ ಒಗ್ದಿದ್ದಾಯಿತು, ಒಳ್ಳೆ ಅಡುಗೆ ಮಾಡಿದ್ದಾಯಿತು, ಬರೋ ನೆಂಟರುಗಳೆಲ್ಲ ಅವ್ರಿಗೆಲ್ಲ ಸತ್ಕಾರ ಮಾಡಿದರೂ ಕೂಡ ಗಂಡ ಯಾವಾಗಲೂ ಹೆಂಡ್ತಿಗೆ ಬೈತಾನೆ ಎಲ್ಲರ ಮುಂದೆ. ಹೆಂಡ್ತಿಗೆ ಗೌರವ ಇಲ್ಲ, ಹೆಂಡ್ತಿಗೆ ಮರ್ಯಾದೆ ಇಲ್ಲ. ಇಲ್ಲಿಗೆ ಅರ್ಥ ಏನು, ನಾವು ಮಾಡೋ ಶ್ರಮಪಟ್ಟು ಕೆಲಸ ಮಾಡೋಕ್ಕೆ ಒಳ್ಳೆ ಗೌರವವಿಲ್ಲ, ಒಳ್ಳೆ ಹೆಸರಿಲ್ಲ, ರೆಕಗ್ನೇಷನ್ ಇಲ್ಲ ಅನ್ನೋದೇ ಈ ಎಪಿಸೋಡ್ನ ಮುಖ್ಯ ಮೂಲ ಉದ್ದೇಶ. ಹಾಗಾದರೆ ನಾವು ಇನ್ನೊಬ್ಬರಿಂದ ಗೌರವ ಪಡ್ಕೋಬೇಕು ಅಂದರೆ ನಾವು ಮಾಡಿರೋ ಕೆಲಸ ತಕ್ಕಂತೆ ಗೌರವ ಬರಬೇಕು. ನಾವು ಕೆಲಸ ಮಾಡಲಿ ನಮ್ಮನ್ನು ಗೌರವಿಸಬೇಕು. ಗೌರವ ಅಂದ್ರೇನು, ರೆಸ್ಪೆಕ್ಟ್ ಕೊಡೋದು ಅಂತ. ಆ ರೆಸ್ಪೆಕ್ಟೇ ಸಿಕ್ಕಿಲ್ಲ ಅಂದರೆ ಆ ಜಾಗದಲ್ಲಿ ಕೆಲಸ ಮಾಡೋದು ಏನು ಲಾಭ ಇಲ್ಲ. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಹೀಗಾಗಿ ಗೌರವೇ ನಮಗೆ ಸಿಕ್ಕಲಿಲ್ಲ ಅಂದರೆ ಬೇರೆ ಏನಿಲ್ಲ. ಸಂಬಳ ಕಮ್ಮಿ ಕೊಡಿ ಪರವಾಗಿಲ್ಲ, ಒಂದೊಂದು ಊಟ ಕಮ್ಮಿ ಹಾಕಿ ಪರವಾಗಿಲ್ಲ, ಗೌರವನೇ ಕೊಡಲಿಲ್ಲ ಅಂದರೆ ಅದಕ್ಕೆ ನಾವು ಎಲ್ಲರೂ ಗೌರವಿಸಬೇಕು. ರೆಸ್ಪೆಕ್ಟ್ ಆಲ್ ಅಂತ ಒಂದು ತತ್ವ. ಲವ್ ಆಲ್, ಎಲ್ಲರೂ ಲವ್ ಮಾಡಿ, ಎಲ್ಲರೂ ರೆಸ್ಪೆಕ್ಟ್ ಮಾಡಿ, ಗೌರವಿಸಿ, ಎಲ್ರಿಗೂ ಸರ್ವಿಸ್ ಮಾಡಿ. ಸರ್ವ್ ಆಲ್, ಲವ್ ಆಲ್, ರೆಸ್ಪೆಕ್ಟ್ ಆಲ್, ಸರ್ವ್ ಆಲ್ ಅನ್ನೋ 3 ತತ್ವ ನೀವು ಅನುಸರಿಸ್ಕೊಂಡ್ಬಿಟ್ರೆ ಇಡೀ ಜಗತ್ತಲ್ಲಿ ಲೆಜೆಂಡ್ ಆಗಿಬಿಡ್ತೀರಾ. ನೋಡಿ, ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿರ್ಬೋದು, 500 ಕೋಟಿ ಒಡೆಯ ನೀವು, ಆದರೆ ಗೌರವನೇ ಕೊಡಲ್ಲ ಅಂದರೆ ಏನು ಲಾಭ? 500 ಕೋಟಿ ಇಟ್ಕೊಂಡು ಏನು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಮಾಡರ್ನ್ ಹುಡುಗಿ ಮದುವೆ ಮಾಡ್ಕೊಂಡಿದ್ದೀರಿ. ಅವಳು ಗಂಡನ ಹೋಗಲೋ ಬರಲೋ, ಹೋಗಲೇ ನೀನು ಇದ್ದಷ್ಟು ಬಿಟ್ಟಷ್ಟು ಅಂತಾಳೆ ಗಂಡನ ಹೆಂಡ್ತಿ. ನೋಡಿ ಎಲ್ಲಿದೆ ಗಂಡಂಗೆ ಮರ್ಯಾದೆ? ಹೋಗೋ ನೀನಿಲ್ಲ ಇನ್ನೊಬ್ಬ ಅನ್ನೋ ಮಟ್ಟಿಗೆ ಮಾತಾಡ್ತಾಳಂತೆ ಹೆಂಡ್ತಿ. ಆ ಲೆವೆಲ್ಲಿಗೆ ಗಂಡನ ಕೊಡೋ ಮರ್ಯಾದೆ ನೋಡಿ, ಗೌರವನೇ ಇಲ್ಲ. ಅವರಿಬ್ಬರು ಲವ್ ಮಾಡಿ ಮದುವೆ ಆಗಿರೋದು, 3 ವರ್ಷ ಲವ್ ಮಾಡಿ ಮದುವೆ ಮಾಡಿಬಿಟ್ಟು ಕೊನೆಗೆ ಅದೇನೋ ಮನೆ ವಿಚಾರದಲ್ಲಿ ಬೇರೆ ಮನೆ ಮಾಡಿಲ್ಲ ಅಂತನೋ, ಅದು ಯಾವುದೋ ಅವಳು ಹಾಕಿದ್ದು ಒಡವೆ ತೊಗೊಂಡೋಗಿ ಮಾರ್ಬಿಟ್ಟು ಅದೇನೋ ಅಡವಿ ಇಟ್ಟು ಏನೋ ದುಡ್ಡು ತೊಗೊಂಬಂದಿದ್ದಾನೆ, ಅದು ತಂದುಕೊಟ್ಟಿಲ್ಲ ಅನ್ನೋ ಒಂದು ಕೋಪಕ್ಕೆ ನೀನೆಂಥ ಗಂಡ, ನೀನೊಬ್ಬ ಗಂಡನ ಅಂತಾಳಂತೆ. ಲವ್ ಮಾಡಿ ಅವಳಿಗೆ ಇವು ಇಂಥ ಗಂಡನ, ನೀನೆಂಥ ಗಂಡ ಅಂತ ಅನ್ಬೇಕಾದ್ರೆ ಅವಳು 3 ವರ್ಷ ಲವ್ ಮಾಡಿದ್ರಲ್ಲ, ಇವನ ಆಚಾರ ಏನು, ಇವನ ವಿಚಾರ ಏನು, ಇವನ ನಡವಳಿಕೆ ಏನು, ಇವನ ಭಾವನೆಗಳೇನು ಅಂತ ಅವಳು 3 ವರ್ಷ ನೋಡ್ಕೊಂಡಿದ್ದಾಳಲ್ಲ. ನೋಡಿದ್ಕೊಂಡೇ ತಾನೆ ಅವಳು ಮದುವೆ ಆಗಿರೋದು. ಈ ಮದುವೆ ಆಗಿ 3 ವರ್ಷ ಆದಮೇಲೆ, 3 ವರ್ಷ ಲವ್ ಮಾಡಿ ಮದುವೆ ಆದಮೇಲೆ ಹೋಗಲೋ ನೀನೇನು ಗಂಡನ ಏಕವಚನದಲ್ಲಿ ಮಾತಾಡಿಸೋದು ಎಲ್ಲರೂ ಮುಂದೆನೇ. ಅವನ ಹೆಸರು ಕರೀತಾಳಂತೆ ಅವ್ರ ಅಪ್ಪ ಅಮ್ಮನ ಮುಂದೆ.
ಆ ಗಂಡನ ಹೆಸರು ಕರೀತಂತೆ, ಬಾಲಿ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಏನೋ ಒಂಥರ ನೋಡಿ, ಅಲ್ಲಿ ಗಂಡನಿಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಕ್ಕಿಲ್ಲ. ಅವಳಿಗೆ ಇನ್ನೊಂದು ಅಹಂಕಾರ ಏನಂದರೆ, ನಾನು ದುಡಿತಾ ಇದ್ದೀನಿ ಏನೋ ಒಂದು ಅಹಂಕಾರ. ಅವಳು ಕೆಲಸಕ್ಕೆ ಹೋಗ್ತಾಳಂತೆ, ಗಂಡನಿಗಿಂತ ಹೆಚ್ಚಿಗೆ ಸಂಬಳ ತಗೋತಾಳೆ, ಅದೊಂದು ಅಹಂಕಾರ ಇದೆ. ಹೀಗಾಗಿ ಗಂಡನಿಗೆ ಕೊಡಬೇಕಾದಂಥ ಗೌರವ ಹೆಂಡತಿಯಿಂದ ಸಿಗ್ತಿಲ್ಲ. ಒಂದು. ಎರಡನೇದು, ಕೆಲವೊಂದು ಕಡೆ ನಾವು ಕೆಲಸ ಮಾಡ್ತಿರ್ತೀವಿ, ಅದು ಬಟ್ಟೆ ಅಂಗಡಿ ಇರ್ಬೋದು, ಪ್ರಾವಿಷನ್ ಸ್ಟೋರ್ ಇರ್ಬೋದು, ಅಥವಾ ಮೆಡಿಕಲ್ ಸ್ಟೋರ್ ಇರ್ಬೋದು, ಯಾವುದೇ ಇರ್ಬೋದು. ಅಪ್ಪಿತಪ್ಪಿ ತೂಕ ಮಾಡುವಾಗ ಒಂದು ಅಕ್ಕಿನ ತೂಕ ಮಾಡ್ಬೇಕಾದ್ರೆ, ಬೇಳೆ ತೂಕ ಮಾಡಿ ಕೊಡಬೇಕಾದ್ರೆ ಸ್ವಲ್ಪ ಚೆಲ್ಲೋಯ್ತು, ಅಥವಾ ಏನೋ ಒಂದು ಕಮ್ಮಿ ಆಯಿತು, ಏನೋ ತುಂಬ ಡ್ಯಾಮೇಜ್ ಆಯಿತು, ಪೊಟ್ಟಣ ಕಟ್ಟುವಾಗ ಕವರ್ ಡ್ಯಾಮೇಜಾಗಿ ಬಿದ್ದೋಯ್ತು. ಆಗ ಸಡನ್ನಾಗಿ ಓನರ್ ಆ ಹುಡುಗಿನ ಹೊಡೆದು ಬಿಡೋದು, ಅವ್ರ ಮುಂದೆನೇ, ಪಬ್ಲಿಕ್ ಮುಂದೆನೇ, ಕಸ್ಟಮರ್ಸ್ ಮುಂದೆನೇ ಬೈದು ಬಿಡೋದು. ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ವಾ, ನಿನಗೇನು ಈ ಥರ ಇದೆಯಲ್ಲ, ಹಾಗೇಗಿಂತ ಪಾಪ ಆ ಕೆಲಸ ಮಾಡೋ ಹುಡುಗನಿಗೆ ಒಂದು ರೀತಿ ಹೀನಾಮಾನವಾಗಿ ಆ ಬಂದಿರೋರ ಮುಂದೆ ಬೈಯೋದು. ಅವ್ನಿಗೆ ಎಷ್ಟು ಮನಸ್ಸು ಬೇಜಾರಾಗ್ಬೋದು ನೋಡಿ. ಅವ್ನು ಸಂಬಳ ಕೊಡ್ಬೋದು, ಇಲ್ಲ ಅಂತಲ್ಲ, ಬೇಕಾದ್ರೆ ಫ್ರೀಯಾಗಿ ಸೇವೆ ಮಾಡಲಿ, ಕೆಲಸ ಮಾಡಲಿ, ಮರ್ಯಾದೆ ಕೊಡಬೇಕು. ಮರ್ಯಾದೆ ಮುಂದೆ ನೀವು ಏನೂ ಇಲ್ಲ. ಎಷ್ಟೇ ಕೋಟಿ ಇದ್ದರೂ ಕೂಡ ಮರ್ಯಾದೆ ಇಲ್ಲ ಅಂದರೆ ಏನು ಲಾಭ ಇಲ್ಲ. ಮೊನ್ನೆ ಯಾರು ಟಿ ವಿ ನೋಡ್ತಾ ಇದೆ, ಒಬ್ಬ ಒಳ್ಳೆ ಲೇಡಿ ಆಫೀಸರ್ಸ್ಗೆ ಯಾರೋ ಒಬ್ಬ ಹೊಲ್ಸು ಮಾತಾಡಿದ್ದಾನೆ. ಅವನು ಒಬ್ಬ ಫೇಮಸ್ ವ್ಯಕ್ತಿ ಮಗ. ಅವನು ಆ ಒಬ್ಬ ವ್ಯಕ್ತಿ ಮಗ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ, ಒಬ್ಬ ಲೇಡಿಗೆ ಎಂಥ ಹೊಲಸು ಮಾತಾಡ್ತಾನೆ ಫೋನ್ನಲ್ಲಿ. ಅದನ್ನು ತೋರಿಸು, ನಾನು ಟಿ ವಿ ನೋಡ್ತಾ ಇದ್ದೆ. ನನಗೆ ಅನ್ನಿಸ್ತು, ಇವನಿಗೆ ಸಂಸ್ಕಾರ ಹೆಂಗೆ ಕೊಟ್ಟಿದ್ದಾರೆ ಇವರು. ಒಬ್ಬ ಗೌರ್ಮೆಂಟ್ ಅಧಿಕಾರಿಗಳಿಗೆ ಗೌರವವಾಗಿ ಮಾತಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಅವನಿಷ್ಟು. ಗೌರ್ಮೆಂಟಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಯಾಕಂದರೆ ಅವರು ಅಧಿಕಾರಿ ಅಂತ ನೇಮಕ ಮಾಡಿದೆ ಸರ್ಕಾರ. ಆ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ನಾವು ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಅವ್ರು ಕೆಲಸ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಅವ್ರಿಗೇನು ಅಥಾರಿಟಿ ಇದೆಯೋ, ಏನು ಪವರ್ ಇದೆಯೋ, ಆ ಪವರ್ ಬಿಟ್ಟು ಅವ್ರು ಹೋಗೋಕ್ಕಾಗಲ್ಲ. ಅವರು ಅದರಲ್ಲೇ ಕೆಲಸ ಮಾಡಿಕೊಡ್ಬೇಕು. ಅಂಥ ಅಧಿಕಾರಿಗೆ, ಒಬ್ಬ ಲೇಡಿ ಅಧಿಕಾರಿಗಳಿಗೆ ಹೊಲಸು ಮಾತಾಡ್ತದ್ದು ಟಿ ವಿಲಿ ನೋಡಿ ನನಗೆ ಬೇಜಾರಾಯಿತು. ಅಲ್ಲಿಗೆ ಅರ್ಥ, ನಾವು ಗೌರವ ಕೊಡಲಿಲ್ಲ ಅಂದರೆ, ಹೆಂಡತಿ ಗಂಡನ ಗೌರವಿಸಲಿಲ್ಲ ಅಂದರೆ, ಗಂಡ ಹೆಂಡತಿನ ಗೌರವಿಸಲಿಲ್ಲ ಅಂದರೆ, ಮಕ್ಕಳು ಅಪ್ಪ ಅಮ್ಮನ ಗೌರವಿಸಲಿಲ್ಲ ಅಂದರೆ ಬಾಂಧವ್ಯಕ್ಕೆ ಬೆಲೆನೇ ಇಲ್ಲ. ಬಾಂಧವ್ಯ ನಿಂತಿರೋದು ಗೌರವದಿಂದ. ಬಾಂಧವ್ಯ ಬೆಳೀತಾ ಇರೋದು ಪ್ರೀತಿ ವಾತ್ಸಲ್ಯದಿಂದ. ಹಣ ಅಲ್ಲ, ವಿದ್ಯೆ ಅಲ್ಲ, ರೂಪ ಅಲ್ಲ, ವಿದ್ಯೆ ಬಲ, ಜನಬಲ, ಹಣಬಲದಿಂದಲ್ಲ. ಬಾಂಧವ್ಯ ಬೆಳೆಯೋದು ಪ್ರೀತಿಯಿಂದ. ನಮ್ಮ ಘನತೆಗಳು ಬೆಳೆಯೋದು ನಾವು ಕೊಡೋ ರೆಸ್ಪೆಕ್ಟಿಂದ. ಮಕ್ಕಳೇ ಅಪ್ಪ ಅಮ್ಮನ್ನ ಅವಮಾನ ಮಾಡಿದ್ರೆ ಪಕ್ಕದ ಮನೆಯವರು ಕೂಡ ಅವಮಾನ ಮಾಡ್ತಾರೆ. ಮೊನ್ನೆ ಅವನೇ ಕುಡ್ಕೊಂಬಂದು ತಂದೆಗೆ ಚೆನ್ನಾಗಿ ಹೊಡೆದು ಬೈತಿದ್ದಂತೆ. ಪಕ್ಕದ ಮನೆಯವರು ಖುಷಿ ಪಡ್ತಿದ್ರಂತೆ, ಕಿಟಕಿ ತೆಗೆದು ನೋಡ್ತಾ, ಇವ್ನಿಗೆ ಆಗಬೇಕು, ಸರಿಯಾಗಿ ಮಗ ಹುಟ್ಟಿದ್ದಾನೆ, ಚೆನ್ನಾಗಿ ಅಪ್ಪಂಗೆ ಒದಿತಾ ಇದ್ದಾನೆ, ಬೈತಾ ಇದ್ದಾನೆ ಅಂತ ಏನು ಭಾಳ ಖುಷಿಯಿಂದ ಹೇಳ್ತಾರಂತೆ. ಒಂದು 2-3 ದಿನ ಆದಮೇಲೆ ಏನೋ ಜಗಳ ಆಯ್ತಂತೆ. ಅದಕ್ಕೆ ನಿಮ್ಮ ಮಗ ಹೆಂಗೆ ಹುಟ್ಟಿರೋದು ನೋಡು, ನಿಮ್ಮ ಮಗ ಹೆಂಗೆ ಸರಿಯಾಗಿ ಬುದ್ಧಿ ಕಲಿಸ್ತದಾನೆ, ನಾಚಿಕೆ ಆಗಲ್ಲ ಇನ್ನೊಬ್ಬ ಅಪ್ಪನ, ನಿನ್ನ ಮಗ ಹೆಂಗೆ ಓದಿತಾನೆ, ಹೆಂಗೆ ಬೈತಾನೆ, ಹೆಂಗೆ ಮಾಡ್ತಾನೆ, ನೀನೊಬ್ಬ ಅಪ್ಪನ ಅಂತ ಪಕ್ಕದ ಮನೆಯವರು ಟೀಕೆ ಮಾಡ್ತಿರಂತೆ. ಅಲ್ಲಿಗೆ ಅರ್ಥ, ಮಗನಿಂದ ಅಪ್ಪನ ಮರ್ಯಾದೆ ಹೋಯಿತು. ಯಾಕೆ? ಮಗ ಎಲ್ಲರ ಮುಂದೆ ಅಪ್ಪನ ಬೈತಾನಲ್ಲ, ಆಗ ಆಜು ಬಾಜುವ್ರಿಗೆಲ್ಲ ಖುಷಿ ಆಗುತ್ತೆ. ಆಗ ಅವ್ರು ಇನ್ನೂ ಸಲಿಗೆ ತಗೋತಾರೆ. ಅಯ್ಯ, ನಿನ್ನ ಮಗನೇ ಮರ್ಯಾದೆ ಕೊಡೋಲ್ಲ, ನಾವೇನು ಕೊಡಬೇಕು ಮರ್ಯಾದೆ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡ್ತಲ್ಲಿ. ಯಾಕೆ ಈ ರೀತಿ ಆಗ್ತಿದೆ? ಗುರುದೋಷದಿಂದ. ಮರ್ಯಾದೆ ಅನ್ನೋದು ದೊಡ್ಡ ಸಂಪತ್ತು. ಪ್ರೀತಿ, ನಾವು ಒಬ್ಬರು ಲವ್ ಮಾಡ್ತಿದ್ದೀವಿ ಅಂದರೆ ಅದು ದೊಡ್ಡ ಸಂಪತ್ತು ನಮ್ಮ ಕೈಲಿದೆ ಅಂತ ಅರ್ಥ. ಕೋಟಿಗಟ್ಟಲೆ ಆಸ್ತಿ ನಮ್ಮ ಹತ್ರ ಇದೆ ಅಂತ. ಯಾಕೆಂದರೆ ಪ್ರೀತಿ ಬೆಲೆ ಕಟ್ಟೋಕ್ಕಾಗಲ್ಲ, ಗೌರವ ಬೆಲೆ ಕಟ್ಟೋಕ್ಕಾಗಲ್ಲ. ಅನಂತ, ಇನ್ಫಿನಿಟ್ ವೆಲ್ತ್ ಅಂತ ಕರೀತಾರೆ. ನಾವು ಒಬ್ರಿಗೆ ಗೌರವ ಕೊಡ್ತಾ ಇದ್ದೀವಿ ಅಂದರೆ ಒಂದು ಸಂಪತ್ತು ಜೊತೆಲಿದ್ದೀವಿ, ಕೋಟಿಗಟ್ಟಲೆ ಆಸ್ತಿ ಜೊತೆಲಿದ್ದೀವಿ, ಒಬ್ಬ ಕರೋಡ್ಪತಿ ಜೊತೆ ನಾವು ಇದ್ದೀವಿ ಅಂತ ಅರ್ಥ ಗೌರವ ಅಂದರೆ. ಪ್ರೀತಿ ಅಂದರೆ ನಮ್ಮ ಅವರ ಒಂದು ಬಾಂಧವ್ಯ ಎಷ್ಟು ಚೆನ್ನಾಗಿ ಬೆಳೀತಿದೆ, ನಾವು ಎಷ್ಟು ಲವ್ ಮಾಡ್ತಾಯಿದ್ದೀವಿ. ಲವ್ ಅನ್ನೋದೊಂದು ವೆಲ್ತ್, ಅದು ರೆಸ್ಪೆಕ್ಟ್ ಅನ್ನೋದೊಂದು ವೆಲ್ತ್. ಅದನ್ನೇ ಇಲ್ಲ ಅಂದಾಗ ನೀವು ಎಷ್ಟೇ ರೂಪ ಇರಲಿ, ಎಷ್ಟೇ ಓದಿರಲಿ, ಎಷ್ಟೇ ಕೋಟಿ ಅಂತಸ್ತು ಆಸ್ತಿ ಇದ್ದರೂ ಕೂಡ ಗೌರವನೇ ಇರೋದಿಲ್ಲ. ಅಯ್ಯೋ ಅವ್ನು ಏನ್ರಿ 500 ಕೋಟಿ ರೂಪಾಯಿ ಆಸ್ತಿ ಅಂತೆ, ಕುಡುಕ ನನ್ನ ಮಗ ಅಂತ ಹೇಳ್ತಾರೆ. ಹೆಂಡ್ತಿನೇ ಹೇಳ್ತಾಳೆ, ಕುಡುಕ ಅವ್ನು ನನ್ನ ಗಂಡ, ಅವನೊಬ್ಬ ಗಂಡ ಕುಡುಕ, ಕುಡಿಯೋಕೊಂಡು ಸಿಕ್ಕರೆ ಸಾಕು ಎಲ್ಲರೂ ಮರ್ತು ಬಿಡ್ತಾನೆ, ಇವ್ನು ಕಟ್ಕೊಂಡು ನನ್ನ ಬಾಳೆ ಹಾಳಾಗೋಯ್ತು, ಅವನೊಬ್ಬ, ಅವಳಿಗೆ ಹಂಗಾಗೋಗ್ಲಿ, ಎಲ್ರಿಗೂ ಊರವ್ರಿಗೆಲ್ಲ ಸಾವು ಬರುತ್ತೆ, ಇವ್ನಿಗೆ ಇನ್ನೂ ಸಾವು ಬರ್ದಿಲ್ವಲ್ಲ, ಕುಡಿದು ಸತ್ತೋಯ್ತಾರೆ, ಇನ್ನೂ ಕುಡಿದು ಇನ್ನೂ ಜೀವಂತವಾಗಿದ್ದಾನಲ್ಲ ಅಂತ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮುಂದೆ ಮಾತಾಡ್ತಾಳೆ ನೋಡಿ ಗಂಡನ ಬಗ್ಗೆ. ನೋಡಿ ಎಲ್ಲಿದೆ ಅರ್ಥ.
ಅವನು ಇಷ್ಟೆಲ್ಲ ಮದುವೆ ಮಾಡಿ ಆಸ್ತಿ ಮಾಡಿ ಇಟ್ಟಿದ್ರು ಕೂಡ ಅವನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಂದ ಮರ್ಯಾದೆ ಇಲ್ಲ. ಆದ್ದರಿಂದ ಗೌರವ ಅನ್ನೋದು ನಾವು ಸಂಪಾದನೆ ಮಾಡೋ ಆಸ್ತಿಗಿಂತ ಅತಿ ದೊಡ್ಡ ಶ್ರೀಮಂತಿಕೆ ಇರುವಂಥ ದೊಡ್ಡ ಆಸ್ತಿ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಲವ್ ಆಲ್ ರೆಸ್ಪೆಕ್ಟ್ ಆಲ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗಾದರೆ ನಮ್ಮ ಸಭೆ ಸಮಾರಂಭಗಳಲ್ಲಿ, ನಾವು ವ್ಯಾಪಾರ ಮಾಡೋ ಸ್ಥಳದಲ್ಲಿ, ನಾವು ಉದ್ಯೋಗ ಮಾಡೋ ಸ್ಥಳದಲ್ಲಿ, ನಾವು ವಾಸ ಮಾಡೋ ಸ್ಥಳದಲ್ಲಿ, ಎಲ್ಲ ಸ್ಥಳದಲ್ಲೂ ನಮಗೆ ಅಗೌರವ ಆಗಬಾರ್ದು, ಗೌರವಾನ್ವಿತರಾಗಿರಬೇಕು. ನಾವು ಅಂತಸ್ತು ನೋಡಿ ಮರ್ಯಾದೆ ಕೊಡಬಾರ್ದು, ಗೌರವಿಸಬಾರ್ದು. ಅವ್ರ ವಿದ್ಯೆ ನೋಡಿ ಗೌರವಿಸಬಾರ್ದು. ಶುದ್ಧ ಓದ್ಬಿಟ್ಟಿದ್ದಾರಪ್ಪ ಅವನಿಗೆ ಗೌರವ ಕೊಡಬೇಕು, ಅದಲ್ಲ. ಅವನ ಹತ್ರ ಕೋಟಿಗಟ್ಟಲೆ ಆಸ್ತಿ ಇದೆ ಅಂತೇಳಿ ಗೌರವ ಕೊಡೋದಲ್ಲ. ಅವನ ಆಚಾರ ವಿಚಾರ ಸಂಸ್ಕಾರಕ್ಕೆ ಗೌರವ ಕೊಟ್ಟಾಗ ನಾವು ಅವನಿಗೆ ಗೌರವ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ. ಅವನಿರೋ ಜ್ಞಾನ, ಅವನು ಕುರುಡ ಇರ್ಬೋದು, ಕುಂಟ ಇರ್ಬೋದು, ಅಂಗಗಳ ವಿಚಿತ್ರ ಇರ್ಬೋದು, ಅಂಗಹೀನತೆ ಇರ್ಬೋದು, ಅಂಗಗಳಿಗೆ ನ್ಯೂನತೆ ಇರ್ಬೋದು, ಓದಿಲ್ಲದೆ ಇರ್ಬೋದು, ಬಡವ ಇರ್ಬೋದು, ಕುರುಪಿ ಇರ್ಬೋದು. ಆದರೆ ಅವನಲ್ಲಿ ಜ್ಞಾನ, ಅವನಿರೋ ಆಚಾರ, ಅವನು ಮಾಡೋವಂಥ ವಿಚಾರ, ಅವನು ರೂಢಿಸ್ಕೊಂಡಿರೋ, ಅವನು ಅಳವಡಿಸ್ಕೊಳ್ಳುವಂಥ ಒಂದು ಸಂಸ್ಕಾರ, ಆ ಸಂಸ್ಕಾರಕ್ಕೆ ನಾವು ಗೌರವ ಕೊಟ್ಟಾಗ, ನಾವು ಒಬ್ಬ ವ್ಯಕ್ತಿಗೆ ಗೌರವ ಕೊಡ್ತಾ ಇದ್ದೀವಿ ಅಂದರೆ ನಮಗೆ ಶುಕ್ರ ಬಲ ಬರ್ತಾ ಇದೆ ಅಂತ. ಗೌರವ ಕೊಡೋದು ತಗೊಳ್ಳೋದು ಯಾವ ಗ್ರಹ ಮಾಡುತ್ತೆ ಅಂದರೆ ಶುಕ್ರ ಗ್ರಹ, ವೀನಸ್. ಅದರಿಂದ ಒಬ್ಬ ವ್ಯಕ್ತಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಜಾತಕದಲ್ಲಿ ಶುಕ್ರಕ್ಕೆ ಶಾಂತಿ ಆಯಿತು ಅಂತ. ಅದಕ್ಕೆ ಗೌರವಿತರಾಗಿ ಗೌರವ ಕೊಟ್ಟು ಮಾತಾಡಿಸ್ಬೇಕು. ಯಾರನ್ನು ನಾವು ಗೌರವದಿಂದ ನೋಡ್ಕೋತೀವೋ ನಮ್ಮ ಜಾತಕದಲ್ಲಿ ಶುಕ್ರ ಉಚ್ಚನಾಗ್ತಾನೆ. ಅದರಿಂದ ನಾವೆಲ್ರಿಗೂ ಗೌರವಿಸಬೇಕು, ಹೀಯಾಳಿಸ್ಬಾರ್ದು, ಟೀಕೆ ಮಾಡಬಾರ್ದು, ನಿಂದನೆ ಮಾಡಬಾರ್ದು, ಅಪಪ್ರಚಾರ ಮಾಡಬಾರ್ದು. ಆಗ ಶುಕ್ರ ನೀಚನಾಗ್ತಾನೆ. ಆಗ ಸೈಟ್ ಮಾರ್ಕೋತಾನೆ, ಕಾರ್ ಮಾರ್ಕೋತಾನೆ, ಒಡವೆ ಮಾರ್ಕೋತಾನೆ, ವಿದ್ಯೆ ಹೋಯಿತು, ಕೆಲಸ ಹೋಯಿತು, ವ್ಯಾಪಾರದಲ್ಲಿ ನಷ್ಟ ಎಲ್ಲ. ಯಾಕೆಂದರೆ ಶುಕ್ರ ನೀಚನಾದ. ಶುಕ್ರ ಗ್ರಹಕ್ಕೆ ನೀವೇನು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಶುಕ್ರ ಗ್ರಹಕ್ಕೋಸ್ಕರ ನೀವು ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಶುಕ್ರ ಗ್ರಹಕ್ಕೋಸ್ಕರ ನೀವು ಹೋಮ ಹವನ ಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ತಾಯಿಗಳಿಗೆ, ಬಂಧು ಮಿತ್ರರಿಗೆ ಎಲ್ರಿಗೂ ಗೌರವವನ್ನು ಕೊಡ್ತಾ ಬಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿ ಉಚ್ಚನಾಗ್ತಾನೆ, ಸ್ಟ್ರಾಂಗ್ ಆಗ್ತಾನೆ. ಆದ್ದರಿಂದ ಶುಕ್ರ ಗ್ರಹಕ್ಕೆ ನಾವು ನಿತ್ಯ ಶಾಂತಿ ಮಾಡ್ತಾಯಿದ್ರೆ ನಮಗೆ ಗೌರವ ಜಾಸ್ತಿ ಸಿಗುತ್ತೆ. ಕಳ್ಕೊಂಡಿರೋ ಗೌರವನು ಕೂಡ ಅಕ್ಷಯ ಆಗುತ್ತೆ, ವೃದ್ಧಿ ಆಗುತ್ತೆ. ಹೇಗೆ ಮಾಡಬೇಕು ನೋಡಿ. ಎರಡು ಹಸ್ತಗಳಲ್ಲಿ ಹೆಬ್ಬೆಟ್ಟನ್ನು ಮೇಲೆ ಆಕಾಶ ನೋಡೋ ಥರ ಮಾಡ್ಕೊಳ್ಳಿ. ಹೀಗೆ ಹೆಬ್ಬೆಟ್ಟು ಶುಕ್ರ ಗ್ರಹ, ಅಗ್ನಿತತ್ವ. ಒಂದಕ್ಕೊಂದು ಹಿಂಗೆ ಟಚ್ ಮಾಡಿಬಿಟ್ಟು ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ನಿಮ್ಮ ಇದು ಹೊಕ್ಕಳು ನೋಡ್ಬೇಕು. ಹೀಗೆ ಇದು ಈಗ ನೋಡಿಬಿಟ್ಟು ಓಂ ಭಾರ್ಗವಾಯ ವಿದ್ಮಹೇ. ಭಾರ್ಗವ ಅಂದರೆ ಸಕಲ ಸಂಪತ್ತುಗಳಿಗೂ ಅಧಿಪತಿ. ಭಾರ್ಗವ ಅಂತಂದರೆ ಪರಶುರಾಮನ ಒಂದು ಹೆಸರು ಅಂತ ಕರೀತಾರೆ. ಆದರೆ ಶುಕ್ರ ಗ್ರಹಕ್ಕೆ ಇನ್ನೊಂದು ಹೆಸರು ಭಾರ್ಗವ. ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ. ದಾನ ಅಂತಂದರೆ ಗೌರವ ಕೊಡೋದು ಒಂದು ದಾನ. ವಾರ್ಚಿತಾಯ ಕೊಟ್ಟು ತಗೊಳ್ಳುವಂಥ ಒಂದು ಶಕ್ತಿಯನ್ನು ಕೊಡುವಂಥ ಗ್ರಹ ಯಾರು? ತನ್ನ ಶುಕ್ರ ಪ್ರಚೋದಯಾತ್. ಭಾರ್ಗವ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಐಶ್ವರ್ಯ ಇರೋದು ಯಾವುದು ಅಂದರೆ ಪ್ರೀತಿ ಮತ್ತು ಗೌರವ. ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಕೋಟಿಗಟ್ಟಲೆ ಆಸ್ತಿ ಇದ್ರೂ ಕೂಡ ಗೌರವ ಕೊಡೋ ಬೆಲೆ ಇನ್ಯಾವುದೂ ಕೊಡೋಕ್ಕಾಗಲ್ಲ. ಅದರಿಂದ ಭಾರ್ಗವ ಅಂದರೆ ಗೌರವ ಮತ್ತು ಪ್ರೀತಿಗೆ ಒಡೆಯಾಗಿರುವವನಿಗೆ ಭಾರ್ಗವ ಅಂತ ಕರೀತಾರೆ. ಇದು ಶುಕ್ರಗ್ರಹದ ಹೆಸರು. ಪರಶುರಾಮರಿಗೂ ಒಂದು ಹೆಸರಿದೆ. ಈಗ ಹೆಬ್ಬೆಟ್ಟಿದ್ದು ಫಿಸಿಯೋಥೆರಪಿ. ಈಗ ಮಾಡಿಕೊಂಡ್ರೆ ಫಿಸಿಯೋಥೆರಪಿ. ಆಗ ನಮ್ಮ ಜಾತಕದಲ್ಲಿ ಶುಕ್ರ ನೀಚನಾಗಿದ್ದರೆ, ಶುಕ್ರ ವಕ್ರನಾಗಿದ್ದರೆ, ಶುಕ್ರ ಗ್ರಹ ಜೊತೆಗೆ ಪಾಪಗ್ರಹಗಳು ಏನಾದ್ರು ಸೇರಿದರೆ ನಮ್ಮಲ್ಲೆಲ್ಲ ಶತ್ರುತ್ವ, ಅಪಮಾನ, ನಿಂದನೆ ಶುರುವಾಗಿಬಿಡ್ತದೆ. ನಮ್ಮಲ್ಲಿ ಗಂಡ ಅನ್ನೋದು ಬೆಲೆ ಇಲ್ಲ, ಅಪ್ಪ ಅನ್ನೋ ಬೆಲೆ ಕೊಡಲ್ಲ ಮಕ್ಕಳು. ಹೀಗಾಗಿ ಶುಕ್ರನ ದೋಷ ಇದೆ ನಮ್ಮ ಜಾತಿಲಿ. ಈಗ ಇಟ್ಕೋಬೇಕು ಮಂತ್ರ, ಸೌಂಡ್ ಥೆರಪಿ. ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ ತನ್ನ ಶುಕ್ರ ಪ್ರಚೋದಯಾತ್. ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ ತನ್ನ ಶುಕ್ರ ಪ್ರಚೋದಯಾತ್. ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ ತನ್ನ ಶುಕ್ರ ಪ್ರಚೋದಯಾತ್. ನವಗ್ರಹ ಸಂಹಿತೆಯಲ್ಲಿ ಈ ಮಂತ್ರ ಬರ್ತದೆ. ಇದು ಶುಕ್ರ ಗಾಯತ್ರಿ ಮಂತ್ರ, ಶುಕ್ರಗ್ರಹದ ಗಾಯತ್ರಿ ಮಂತ್ರ. ಇದೇನಾಯಿತು? ಮುದ್ರಾ ಆಯಿತು, ಮಂತ್ರ ಆಯಿತು. ತಂತ್ರ ಏನು ಮಾಡಬೇಕು? ಅವರೇಕಾಳು
ಅಥವಾ ಅವರೆಕಾಯಿ, ಈಗೆಲ್ಲ ಕಡೆ ಹಸಿ ಅವರೆಕಾಯಿ ಸಿಗುತ್ತೆ, ಇಲ್ಲ ಒಣಗಿರೋ ಅವರೆಕಾಳು, ಇದನ್ನು ತೊಗೊಂಡು 1 kg ಅಥವಾ ಅರ್ಧ kg ತೊಗೊಂಡು ಪ್ರತಿ ಶುಕ್ರವಾರ, ಆದರೂ ಉಳುಮೆ ಅಮಾವಾಸ್ಯೆ ಶುಕ್ರವಾರ ಬಂದಾಗ ಇನ್ನೂ ಬಹಳ ಒಳ್ಳೆಯದು, ತೊಗೊಂಡು ಇದನ್ನು ಕೈಲಿಟ್ಕೊಂಡು ಜಪ ಮಾಡಬೇಕು. ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ ತನ್ನ ಶುಕ್ರ ಪ್ರಚೋದಯಾತ್ ಅಂತ ಹೇಳಿ ಅರ್ಧ ಗಂಟೆ ಜಪ ಮಾಡಿದ್ರೆ 108 ಆಗುತ್ತೆ. ಜಪಮಾಲೆ ಅವಶ್ಯಕತೆ ಇಲ್ಲ, ಕೌಂಟ್ರ್ ಅವಶ್ಯಕತೆ ಇಲ್ಲ. ಈ ಶುಕ್ರ ಗಾಯತ್ರಿ ಒಂದು ಅರ್ಧ ಗಂಟೆ ಹೇಳಿಬಿಟ್ಟು ಇದನ್ನು ವೃದ್ಧಾಶ್ರಮಕ್ಕೆ ದಾನ ಮಾಡಬೇಕು, ಅನಾಥಾಶ್ರಮಕ್ಕೆ ದಾನ ಮಾಡಬೇಕು. ಇದನ್ನು ನಿಮ್ಮ ಊರಲ್ಲಿಲ್ಲ ಆಗ ಆ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ದೇವತೆಗಳ ಪ್ರತಿಷ್ಠಾಪನೆ ಮಾಡಬೇಕು. ದಿನನಿತ್ಯ ನವಗ್ರಹ ಪೂಜೆ ಮಾಡೋ ಪೂಜಾರಿ ಇರ್ತಾರಲ್ಲ ಅವನಿಗೆ ಇದು ಶುಕ್ರವಾರವೇ ದಾನ ಮಾಡಬೇಕು. ಆಗ ಕಳೆದು ಹೋದ ಮಾನ, ಮಗಳು ಯಾವನ ಜೊತೆ ಓಡೋಗಿಬಿಟ್ಲು, ತಂದೆಗೆ ಅವಮಾನ ಹೋಯಿತು, ಅಪ್ಪ ಅಮ್ಮನಿಗೆ ಅವಮಾನ ಆಯಿತು, ಮಗ ಯಾವಳನ್ನೂ ಮದುವೆ ಮಾಡ್ಕೊಂಡ್ಬಂದ, ಅಪ್ಪ ಅಮ್ಮನ ಮರ್ಯಾದೆ ಹೊರಟೋಯ್ತು, ಗೌರವ ಹಾಳಾಯಿತು. ಹೀಗೆ ಗೌರವ ನಮ್ಗೆ ಯಾವುದೋ ರೂಪದಲ್ಲಿ ಹಾಳಾಗ್ತಿರ್ತದೆ. ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ, ಯಾವುದೋ ಕ್ಷೇತ್ರಗಳಲ್ಲಿ ನಮಗೆ ವ್ಯಾಪಾರದಿಂದ ಯಾವುದೇ ಆಗಿರಲಿ ನಮಗೆ ಮಾನ ಮರ್ಯಾದೆ ಒಟ್ಟಾಗ್ತದೆ. ಅದರಿಂದ ಶುಕ್ರನಿಂದ ನಮಗೆ ತೊಂದರೆ ಆಗಬಾರ್ದು ಅಂದರೆ, ಶುಕ್ರ ಬಲಪಡಿಸ್ಕೋಬೇಕು ಅಂದರೆ, ಶುಕ್ರ ಉಚ್ಚನ ಆಗಬೇಕು ಅಂದರೆ, ಶುಕ್ರ ವೃದ್ಧಿ ಆಗಬೇಕು ಅಂತಂದರೆ ಈ ಮಂತ್ರ, ಈ ಗಾಯತ್ರಿ ಮಂತ್ರ ತಂತ್ರ ಮುದ್ರೆ ಮಾಡಬೇಕು. ಅದರಿಂದ ಈ ಮುದ್ರೆ ಹಿಂಗೆ ಇಟ್ಕೊಂಡು ಅರ್ಧ ಗಂಟೆ ದಿನ ಮಾಡ್ತಾಯಿದ್ರೆ ನೀವು ಯಾವ್ಯಾವ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಲಲಿತ ಕಲಾ ಕ್ಷೇತ್ರ, ವ್ಯಾಪಾರ, ಉದ್ಯೋಗ, ವ್ಯವಹಾರದಲ್ಲಿ ನಿಮಗೆ ಬಹಳ ಮರ್ಯಾದೆ ಕೊಟ್ಟು ನಿಮ್ಮ ಬಹಳ ಎತ್ತರದ ದೃಷ್ಟಿಲಿ ನೋಡ್ತಾರೆ ಈ ಸಮಾಜ. ಅದರಿಂದ ಹಣಕ್ಕಿಂತ ಗೌರವ ಮುಖ್ಯ. ಅದನ್ನು ಗೌರವ ಬೇಕು ಅಂತಂದರೆ ಶುಕ್ರನ ಶಾಂತಿ ಮಾಡಬೇಕು. ಇದನ್ನು ಮಾಡ್ತಾ ಬನ್ನಿ, ನಿಮ್ಮನೆ ಮಂದಿ ಸಮಾಜದಲ್ಲೂ ನಿಮಗೆ ಗೌರವಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಇದೆ, SSBK ಜ್ಞಾನೋದಯ ಅಂತ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು. ಆಮೇಲೆ 2ನೇದು ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಒಂದು ಲೈಕ್ ಅಂತ ಒಂದು ಬಟನ್ ಇದೆ, ಅದು ಪ್ರೆಸ್ ಮಾಡಿದ್ರೆ ನೀವು ನನಗೆ ಕೊಡೋ ಒಂದು ಮರ್ಯಾದೆ, ಮತ್ತು ನೀವು ಆ ಎಪಿಸೋಡ್ ನೋಡಿದ್ದೀರಾ ಅಂತ ಒಂದು ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಲ್ಲಿ ಕೂಡ ನಾವು ಆಗ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.